ಅಪರಿಚಿತ ವಾಹನ ಡಿಕ್ಕಿ, ಚಿಂದಿಯಾದ ಪಾದಾಚಾರಿ ದೇಹ. ಉಚ್ಚಿಲದಲ್ಲಿ ನಡೆದ ದುರ್ಘಟನೆ. ಉಚ್ಚಿಲ ಮಸೀದಿಯ ಮುಂಭಾಗ ಮುಂಜಾನೆ ನಡೆದ ಅಪಘಾತವೊಂದರಲ್ಲಿ ಪಾದಾಚಾರಿಯ ದೇಹ ಚಿಂದಿಯಾದ ಸ್ಥಿತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪತ್ತೆಯಾಗಿದೆ. ಮುಂಜಾನೆ 6ರ ಸುಮಾರಿಗೆ ಹೆದ್ದಾರಿಯಲ್ಲಿ ಶಬ್ದವೊಂದು ಮಸೀದಿಯಲ್ಲಿ ಪ್ರಾರ್ಥನೆ ನಡೆಸುತ್ತಿದ್ದವರಿಗೆ ಕೇಳಿದೆ. ಪ್ರಾರ್ಥನೆ ನಡೆಸಿ ಸುಮಾರು ಅರ್ಧ ಗಂಟೆಯ ಬಳಿಕ ಹೆದ್ದಾರಿ ಪಕ್ಕಕ್ಕೆ ಬಂದವರಿಗೆ ಮಾಂಸದ ಮುದ್ದೆ ಥರ ರಾಷ್ಟ್ರೀಯ ಪಡುಬದಿಯಲ್ಲಿ ಗೋಚರಿಸಿದೆ. ಅರೆಕ್ಷಣ ಯಾವುದೋ ಪ್ರಾಣಿ ಸತ್ತಿರಬಹುದೆಂಬುದಾಗಿ ಅಂದಾಜಿಸಿದರಾದರೂ ವಾಹನವೊಂದರ ಬೆಳಕಿನಲ್ಲಿ ಮಾನವ ದೇಹದ ಹೋಲಿಕೆ ಕಂಡು ಹತ್ತಿರ ಹೋದಾಗ ಗಂಡಸಿನ ಮೃತದೇಹವಾಗಿತ್ತು. ಬಹುತೇಕ ಗುರುತು ಪತ್ತೆಯಾಗದ ರೀತಿಯಲ್ಲಿ ದೇಹ ಛಿದ್ರವಾಗಿದ್ದು, ತಕ್ಷಣ ಆಂಬ್ಯುಲೆನ್ಸ್ ಕರೆ ಮಾಡಿ ಪೊಲೀಸರಿಗೂ ಮಾಹಿತಿ ನೀಡಲಾಯಿತು. ಅಪಘಾತ ಸ್ಥಳದಲ್ಲಿ ಸ್ಕೂಟರ್ ಒಂದರ ಮ್ಯಾಟ್ ಪತ್ತೆಯಾಗಿದ್ದು, ಯಾವುದೋ ಅಪರಿಚಿತ ಸ್ಕೂಟರ್ ಈ ಪಾದಾಚಾರಿಗೆ ಡಿಕ್ಕಿಯಾಗಿ ಸ್ಕೂಟರ್ ಸಹಿತ ಸವಾರ ಬಿದ್ದರೂ ಮಾನವೀಯತೆ ಮರೆತು ಗಾಯಾಳುವನ್ನು ರಸ್ತೆಯಲ್ಲಿ ಬಿಟ್ಟು ಹೋಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ರಸ್ತೆಯಲ್ಲೇ ಇದ್ದ ಗಾಯಾಳು ಗಮನಕ್ಕೆ ಬಾರದೆ ಆ ರಸ್ತೆಯಾಗಿ ಸಾಗಿ ಬಂದ ವಾಹನಗಳು ಈ ದೇಹದ ಮೇಲಿಂದ ಮೇಲೆ ಚಲಿಸಿದ್ದರ ಪರಿಣಾಮ ದೇಹ ಗುರುತು ಪತ್ತೆಯಾಗದ ರೀತಿಯಲ್ಲಿ ಛಿದ್ರಗೊಂಡಿದೆ. ಸ್ಥಳಕ್ಕೆ ಬಂದ ಪೊಲೀಸರು ಶವವನ್ನು ಆಂಬ್ಯುಲೆನ್ಸ್ ಮೂಲಕ ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶವಾಗಾರದಲ್ಲಿ ಇರಿಸಲಾಗಿದ್ದು, ಡಿಕ್ಕಿಯಾಗಿ ಮಾನವೀಯತೆ ಮರೆತ ವಾಹನ ಸಹಿತ ಚಾಲಕನ ಪತ್ತೆಗಾಗಿ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳ ವಿಡಿಯೋ ಫುಟೇಜ್ ವೀಕ್ಷಿಸುತ್ತಿದ್ದು ಪತ್ತೆ ಮಾಡುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಪಡುಬಿದ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲ ಅಣ್ಣ.